ಈಗ ಬರ್ತಾ ಇರುವಂಥ ಪರಾಭವ ನಾಮ ಸಂವತ್ಸರ ಸನಾತನ ಧರ್ಮದಲ್ಲಿ ಯುಗಾದಿಯಿಂದ ಯುಗಾದಿಗೆ ಹೊಸ ವರ್ಷ. ಆ ಹೊಸ ವರ್ಷ ಯಾಕೆ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತು, ನಾಳೆಯಿಂದ ಎಲ್ಲ ಮಾಧ್ಯಮಗಳಲ್ಲಿ ಹೇಳ್ತಾ ಇರ್ತಾರೆ. ಹೊಸ ವರ್ಷ ಅಂತ ಹೇಳಿದರೆ ಹೊಸ ಚಿಗುರು ಅಂತ. ಪ್ರಕೃತಿಯಲ್ಲಿ ಬದಲಾವಣೆಗಳಾಗುತ್ತೆ. ಹೊಸ ಏನು ಕೃಷಿ, ಪ್ರಕೃತಿಯಲ್ಲಿ ಹೊಸ ರೀತಿಯಲ್ಲಿ ಹಸಿರು ಅಂತ ಅದು ಕಾಣ್ತಾ ಇರುತ್ತೆ ನಿಮಗೆ. ಮಾವು, ಬೇವು, ಈ ಥರ ಪ್ರತಿಯೊಂದು ಹೊಸ ಉತ್ಪತ್ತಿಯನ್ನು ಕೊಡುವಂಥ ಸಮಯ. ಅದಕ್ಕೋಸ್ಕರ ನಾವು ಹೊಸ ವರ್ಷ ಅಂತ ಹೇಳ್ತೀವಿ. ಅದೇ ಥರ ಮನುಷ್ಯನ ಜಾತಕದಲ್ಲೂ ಅವನಿಗೆ ಪ್ರತಿ ವರ್ಷ ಏನು ಒಳ್ಳೆಯದು ಕೆಟ್ಟದ್ದು ನಡೀತಾ ಇರುತ್ತೆ. ಹಾಗಾದರೆ ವೃಷಭ ರಾಶಿ ರೋಹಿಣಿ ನಕ್ಷತ್ರದವರಿಗೆ ಈ ವರ್ಷದ ವಾರ್ಷಿಕ ಭವಿಷ್ಯ ಹೆಂಗಿದೆ ಅಂತ ನೋಡೋಣ. ಭರಣಿ ವೇದಿಕ್ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ, ಹಾಗೆ ಯುಗಾದಿಯ ಶುಭಾಶಯಗಳು. ಈ ವೃಷಭ ರಾಶಿ ರೋಹಿಣಿ ನಕ್ಷತ್ರದವರ ವಾರ್ಷಿಕ ಭವಿಷ್ಯವನ್ನು ನೋಡಿದಾಗ, ಈ ರೋಹಿಣಿ ನಕ್ಷತ್ರದವರ ಸ್ವಭಾವ ಹೆಂಗೆ ಅಂದರೆ, ಇವರು ತುಂಬ ಆಕರ್ಷಕ ವ್ಯಕ್ತಿತ್ವವನ್ನು ಇರುವರು. ಹೆಚ್ಚಾಗಿ ಇವರ ವ್ಯಕ್ತಿತ್ವ ತುಂಬ ಆಕರ್ಷಕವಾಗಿರುತ್ತೆ. ಕಲೆ, ಸಂಪತ್ತು ಮತ್ತು ಸುಖ ಜೀವನದ ಆಸಕ್ತಿ ಇವರಿಗೆ ಜಾಸ್ತಿ. ಇದು ರೋಹಿಣಿ ನಕ್ಷತ್ರ, ಅದು ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದವರಿಗಿದೆ. ಅನಂತರ ಈ ವರ್ಷ ಇವರು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಇವರಿಗೆ ಒಳ್ಳೆಯ ಅವಕಾಶ ಬರ್ತವೆ. ಅದನ್ನು ಅವರು ಯಾವ ಥರ ಬಳಸ್ಕೋತಾರೆ ಅಂತ ಹೇಳೋದು ಅವರಿಗೆ ಬಿಟ್ಟಿರೋದು ವೈಯಕ್ತಿಕವಾಗಿ. ಅದನ್ನು ಯಾವ ಉದ್ಯೋಗವನ್ನು ತೊಗೊಂಡ್ರೆ ಒಳ್ಳೆಯದಾಗುತ್ತೆ, ಹೇಗೆ ತೊಗೋಬಹುದು, ಇದನ್ನೆಲ್ಲ ಬೇಕಾದರೆ ಅವರ ಜಾತಕವನ್ನು ಕೊಟ್ಟರೆ ಅದನ್ನು ನೋಡಿಬಿಟ್ಟು ಹೇಳಬಹುದು. ಅದಕ್ಕೋಸ್ಕರ ನೀವು ನಾನು ಕೊನೆಯಲ್ಲಿ ಕೊಟ್ಟಿರುವಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಬೇಕಾಗತ್ತೆ ನಿಮ್ಮ ಎಲ್ಲ ಮಾಹಿತಿಯನ್ನು. ಇನ್ನು ವರ್ಷದ ಫಲದಲ್ಲಿ ಹೇಳ್ತಾ ಹೋದರೆ, ಇವರಿಗೆ ಹಣಕಾಸಿನ ಹರಿವು ಅಂದರೆ ಫೈನಾನ್ಸ್ ಈ ಫ್ಲೋ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಹರಿವು ಚೆನ್ನಾಗಿರುತ್ತೆ, ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಆದರೆ ಇವರು ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನು ನಿಲ್ಲಿಸಬೇಕು. ತುಂಬ ಆಲೋಚನೆ ಮಾಡಬೇಕು. ಒಂದು ಕಾರ್ ಇದ್ದರೆ ಸಾಕು, ಇನ್ನೊಂದು ಕಾರ್ ಚೆನ್ನಾಗಿದೆ ತೊಗೊಳ್ಳೋಣ ಅಂತ ಬೇಡ. ಆ ಒಂದು ಇರೋದೇ ಕಾರು ಒಂದು ಚೆನ್ನಾಗಿರುತ್ತೆ, ಅದನ್ನು ಓಡಿಸಿದ್ರೆ ಆಯಿತು ಹಾಗೆ. ಅಥವಾ ಯಾವುದಾದ್ರು ಹೇಳಿದ್ರಪ್ಪ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಬೇಕಂತ ಅಲ್ಲಿ ಹಾಕ್ತೀನಿ ಅಂತ, ಅದೆಲ್ಲ ಬೇಡ ಮಾಡೋದು. ಸ್ವಲ್ಪ ತುಂಬ ಆಲೋಚನೆ ಮಾಡಬೇಕಾಗತ್ತೆ. ಆದರೆ ಇವರಿಗೆ ಸ್ವಲ್ಪ ಯಶಸ್ಸು ಜಾಸ್ತಿ ಈ ವರ್ಷ. ಇನ್ನು ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆ ಯಾವುದು ಇರೋದಿಲ್ಲ. ಎಲ್ಲರದ್ದು ಆರೋಗ್ಯ ಚೆನ್ನಾಗೇ ಇರುತ್ತೆ. ಇವರು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿದರೆ, ಮಹಾಲಕ್ಷ್ಮಿ ಪೂಜೆ ಅಥವಾ ಮಹಾಲಕ್ಷ್ಮಿಯ ಮಂತ್ರ, ಈ ಶ್ರೀ ಸೂಕ್ತವನ್ನು ಓದೋದು ಆಗ್ಬೋದು, ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ ಓದೋದು, ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಪ್ರತಿ ಶುಕ್ರವಾರ ಮಾಡಿದರೆ ಒಳ್ಳೆಯದು. ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಹೇಳಿ. ನಿಮಗೆ ಜಾತಕದ ಪೂರ್ಣ ಮಾಹಿತಿ ಬೇಕು ಅಂತಾದರೆ ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಮತ್ತು ಪ್ಲೇಸ್ ಆಫ್ ಬರ್ತನ್ನು ಮಾಡಿದರೆ ನಿಮಗೆ ವೈಯಕ್ತಿಕವಾಗಿ ಸಲಹೆ ಸೂಚನೆಗಳನ್ನು ಕೊಡಲಾಗ್ತದೆ. ನಮ್ಮದು ಪರ್ಸನಲ್ ಭೇಟಿ ಇಲ್ಲ, ಏನಿದ್ರು ವಾಟ್ಸಪ್ಪಲ್ಲಿ ಇರುತ್ತೆ, ಆನ್ಲೈನ್ ಕೊಡ್ಬೋದು. ನಮಸ್ಕಾರ.